ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಬಂದು ಸಾದ್ರಳ್ಳಿ ಕಲ್ಲಕ್ಕೆ ನಾವು ಸಿಮೆಂಟ್ ಮಿಕ್ಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಒಂದು ಮೂಟೆ ಮರಳಿಗೆ ಒಂದು ಮೂಟೆ ಸಿಮೆಂಟ್ ಹಾಕ್ತೀವಿ. ಇದರಿಂದ ತುಂಬ ಸ್ಟ್ರಾಂಗಾಗಿ ಗ್ರಿಪ್ ಸಿಕ್ಕತ್ತೆ ಸ್ನೇಹಿತರೆ. ಸಿಮೆಂಟು ಮರಳು ಜಾಸ್ತಿ ಇದ್ದರೆ ಮಾತ್ರ ಲೈಫ್ ಜಾಸ್ತಿ ಬರೋದು. ಕೆಲವರು ಸ್ವಲ್ಪ ಸಿಮೆಂಟ್ಗೆ ಮರಳು ಜಾಸ್ತಿ ಹಾಕ್ತಾರೆ, ಅದರಿಂದ ಲೈಫ್ ಇರೋಲ್ಲ. ಈ ಕಲ್ಲು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು 1:1 ಹಾಕ್ತೀವಿ. 1:1 ಅಂದರೆ ಹೆವಿ ಸ್ಟ್ರಾಂಗಾಗಿ ಸಿಮೆಂಟ್ ನಾವು ಬೆಳೆಸ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಬರೋಲ್ಲ ಯಾವತ್ತೂ. ಇದು ಲೈಫ್ ಇದ್ಬಿಡುತ್ತೆ, 100% ಗ್ಯಾರಂಟಿ ಇದೆ. ಆಮೇಲೆ ನಾವು ಪ್ರತಿಯೊಂದು ಬಿಲ್ಡಿಂಗಲ್ಲೂ ಸಿಮೆಂಟು 1:1 ಹಾಕ್ತೀವಿ. ಯಾಕಂದರೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೆ ಅಂದರೆ ಎಲ್ಲರಿಗೂ ಸ್ವಲ್ಪ ಡೌಟ್ ಇದ್ದೇ ಇರುತ್ತೋ ಇರಲ್ಲ ಅಂತ. ಒಂದು ಸತಿ ಹಾಕಿ ತೆಗೆದು ನೋಡಿದರೆ ಪ್ಲಾಸ್ಟಿಕ್ ಸಮೇತನೇ ಬರಬೇಕು, ಇಲ್ಲಾಂದರೆ ಪುಡಿ ಆಗಬೇಕು ಕಲ್ಲು. ಅಷ್ಟೊಂದು ಸ್ಟ್ರಾಂಗಾಗಿ ಇಟ್ಕೊಬಿಡ್ತೀವಿ ಸ್ನೇಹಿತರೆ. ಇದೇ ಥರ ನ್ಯಾಚುರಲ್ ಸ್ಟೋನಲ್ಲೇ ಸುಮಾರು ನ್ಯಾಚುರಲ್ ಸ್ಟೋನ್ಗೆ ಬೇರೆ ಬೇರೆ ಸಿಮೆಂಟ್ ಬಳಸೋದಿದೆ. ಈ ಥರ ರಫ್ ಸ್ಟೋನ್ಗೆ ಮಾತ್ರ ನಾವು 1:1 ಹಾಕ್ತೀವಿ. ಇಲ್ಲಾಂದರೆ ಬೇರೆದು ರಾಕ್ ಸಿಮೆಂಟು, ಏಸಿಯನ್ನಲ್ಲೇ ಎಷ್ಟೊಂದು ಕಂಪ್ನಿ ಸಿಮೆಂಟ್ಗಳೈತೆ, ಅವು ನಾವು ಬೇರೆ ಸ್ಟೋನ್ಗೆಲ್ಲ ಬಳಸ್ತೀವಿ ಸ್ನೇಹಿತರೆ. ಈ ಸ್ಟೋನ್ಗೆ ಮಾತ್ರ ನಾವು ಈ ಥರ 1:1 ಸಿಮೆಂಟಲ್ಲೇ ಫುಲ್ ಕವರ್ ಮಾಡ್ಕೊಂಡು ಮಿಕ್ಕಿದ್ದು ಬೇರೆ ಬೇರೆ ಸ್ಟೋನಲ್ಲೇ ಒಂದು 400 ಡಿಸೈನ್ಸ್ ಇದೆ ಸ್ನೇಹಿತರೆ. ಅದಕ್ಕೆ ಬಂದು ರಾಕ್ ಸಿಮೆಂಟು, ಇಲ್ಲ ಏಷ್ಯನ್ ಸಿಮೆಂಟು, ಇಲ್ಲ ಅಂಕೋ ಬ್ರ್ಯಾಂಡು, ನಾವು 3 ಬ್ರ್ಯಾಂಡನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಕಡೆ ಮಂಡ್ಯ, ಮದ್ದೂರು, ಮೈಸೂರು ಕಡೆ ಆದರೆ JK ಸಿಮೆಂಟ್ ಅಂತ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ವೈಟು ಇರುತ್ತೆ, ಗ್ರೇ ಇರುತ್ತೆ, ಅದನ್ನು ಬೆಳೆಸ್ತೀವಿ. ಬೆಂಗಳೂರಲ್ಲೇ ಮೋಸ್ಟ್ ಪಾಪ್ಯುಲರ್ ಇರೋದು ರಾಕ್ ಸಿಮೆಂಟು, ಏಷ್ಯನ್ ಎರಡೇ, ಈಗ ಜಾಸ್ತಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಅದು ಬೇರೆ ಬೇರೆ ಸ್ಟೋನ್ಸ್ಗೆ. ಇದಕ್ಕೆ ಮಾತ್ರ 1:1 ಸಿಮೆಂಟು ಹಾಕ್ತೀವಿ. ಮಧ್ಯದಲ್ಲಿ ಕಲರ್ ಪ್ಯಾಕಿಂಗ್ ಒಂದು ಬರುತ್ತೆ, ಗ್ರೂ ಅಲ್ಲೇ ನೋಡ್ತಾ ಇದ್ರೆ ಬ್ಲ್ಯಾಕು, ಅದು ಕಲ್ಲರು ಟಾಟಾ ಇದು ಮಾಡ್ತೀವಿ ಸ್ನೇಹಿತರೆ. ಅದರಿಂದ ಫುಲ್ ಹಂಗಾಗಿರುತ್ತೆ ಸ್ನೇಹಿತರೆ. ಅದು ಸಿಮೆಂಟು, ಡಸ್ಟು, ಅಲ್ಲೇ ಕಲರು ಮಿಕ್ಸ್ ಮಾಡ್ತೀವಿ ಅದರಿಂದ ಅದು ಯಾವತ್ತೂ ಲೀಕ್ ಆಗುತ್ತೆ. ಪ್ಯಾಕಿಂಗ್ ಫುಲ್ ಫಿನಿಶಿಂಗ್ ಗ್ರೂ ಕೊಡ್ತೀವಿ ಸ್ನೇಹಿತರೆ. ಇದು ಯಾವುದೇ ಕಾರಣ ಪೇಂಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಡಿಜೆಡ್ ಒಂದೇ ಸಲ ಫಿನಿಶಿಂಗ್ ಆಗ್ಬಿಟ್ಟು ಈ ಥರ ಬ್ಲ್ಯಾಕಾಗಿ ಯಾವಾಗಲೂ ಹಿಂಗೆ ಬ್ಲ್ಯಾಕ್ ಗ್ರೂ ಥರ ಇರುತ್ತೆ ಸ್ನೇಹಿತರೆ. ಕೆಲವರು ಬೇರೆಯವ್ರು ಮಾಡಿದ್ರೆ ಅದಕ್ಕೆಲ್ಲ ನೀವು ಪೇಂಟ್ ಮಾಡಿಸ್ಕೋಬೇಕಾಗತ್ತೆ. ಬ್ಲ್ಯಾಕ್ ಕಲರು ಇರೋ ಜಾಗ ಎಲ್ಲ ಪೂರ್ತಿ ಪೇಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದರಲ್ಲೇ ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಕಲರಲ್ಲೇ ನಾವು ಡೈರೆಕ್ಟ್ ಮಾಡ್ತೀವಿ. ಅದರಿಂದ ಅದು ಹಂಗೆ ಲೈಫ್ ಇದ್ಬಿಡ್ತೀವಿ ಸ್ನೇಹಿತರೆ. ಒಂದು 10 ವರ್ಷ ಆದಮೇಲೆ ಏನೋ ಸ್ವಲ್ಪ ಡಲ್ ಆದರೂ ಅದ್ರ ಮೇಲೆ ಬೇಕಾದ್ರೆ ಮತ್ತೆ ಪೇಂಟ್ ಮಾಡಿಸ್ಕೋಬೋದು. ನಿಮ್ಗೆ ಬೇಕಾದರೆ ಒಂದು 10-15 ವರ್ಷ ಆದಮೇಲೆ ಮತ್ತೆ ಬ್ಲ್ಯಾಕ್ ಪೇಂಟ್ ಮಾಡಿಸ್ಕೋಬೋದು ಸ್ನೇಹಿತರೆ. ಈ ಥರ ಕೆಲಸ ನೀವೆಲ್ಲದೂ ನೋಡಿದರೆ ಅದು ನಾವು ಮಾಡೋದು ಅಂತಾರೆ. ಯಾಕಂದರೆ ಈ ಟೀಮಲ್ಲೇ ನಾವು ಬಿಟ್ಟು ಬೇರೆ ಯಾರು ಮಾಡಲ್ಲ. ಕೆಲವರೆಲ್ಲರೂ ಕೈಯೆಲ್ಲ ಮಾಡಿ ಪೇಂಟ್ ಮಾಡಿಸ್ತಾರೆ ಗ್ರೂನ, ನಾವು ರಾಡಲ್ಲೇ ಮಾಡ್ತೀವಿ ಸ್ನೇಹಿತರೆ.